ನಮಸ್ಕಾರ ಬಂಧುಗಳೇ. ನಾನು ಪ್ರೊಫೆಸರ್ ತುಮಕೂರು ಚಂದ್ರಕಾಂತ. ಈ ದೇಶದಲ್ಲಿ ಇತ್ತೀಚೆಗೆ ಒಂದು ಬಹುದೊಡ್ಡ ತಲ್ಲನ್ನು ಉಂಟು ಮಾಡಿರ್ತಕ್ಕಂಥ ಪೊಲೀಸ್ ಕೇಸ್ ಬಗ್ಗೆ ಮಾತಾಡೋದಕ್ಕೆ ಈ ಪುಟ್ಟ ವಿಡಿಯೋ. ತಾವೆಲ್ಲರೂ ಗಮನಿಸಿರ್ತೀರಿ, ಮಧುರೈನ ಒಂದು ಟ್ರಯಲ್ ಕೋರ್ಟು ಇತ್ತೀಚೆಗೆ 9 ಜನ ಪೊಲೀಸ್ ಸಿಬ್ಬಂದಿಗೆ ಮರಣದಂಡನೆಯನ್ನು ವಿಧಿಸಿದೆ. ಇದು 2020 ಜೂನ್ನಲ್ಲಿ ನಡೆದ ಪೊಲೀಸ್ ಕಸ್ಟಡಿ ಡೆತ್ ಬಗ್ಗೆ ನಡೆದಂಥ ಕೇಸ್ ಇದು. ಬರೋಣ ಕೇಸಿನ ವಿವರಗಳಿಗೆ. ಈ ಪೊಲೀಸ್ ಇಲಾಖೆನ ಅರ್ಥ ಮಾಡ್ಕೊಳ್ಳೋದಕ್ಕೆ ಮೊದಲು ಒಂದೆರಡು ಸಂಗತಿಗಳನ್ನು ನಿಮ್ಮ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ಒಂದನೇದು, ಈ ರಾಜ್ಯದ ಅತ್ಯಂತ ಜನಪ್ರಿಯ ನಟರಾಗಿರ್ತಕ್ಕಂಥ ಮಾಸ್ಟರ್ ಹಿರಣ್ಣಯ್ಯನವರು ತಮ್ಮ ಅತ್ಯಂತ ಪ್ರಸಿದ್ಧ ನಾಟಕ ದೇವದಾಸಿನಲ್ಲಿ ಒಂದು ಪ್ರಸಂಗದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಪೊಲೀಸ್ ಇಲಾಖೆಯಲ್ಲಿ ಇರ್ತಕ್ಕಂಥ ಎಲ್ಲರೂ ಕೆಟ್ಟವರು ಅಂತ ಅಂದರೆ ಯಾರೂ ನಂಬೋದಿಲ್ಲ. ಅದೇ ಥರ ಪೊಲೀಸ್ ಇಲಾಖೆಯಲ್ಲಿರ್ತಕ್ಕಂಥ ಎಲ್ಲರೂ ಒಳ್ಳೆಯವರು ಅಂತ ಅಂದರೆ ಅವರೇ ನಂಬೋದಿಲ್ಲ ಅಂತ ಹೇಳಿದೆ. ಇದೆಷ್ಟು ಅರ್ಥಪೂರ್ಣವಾದ ಮಾತು, ಇದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಅವರ ಕೆಲಸ ಮಾಡ್ತಕ್ಕಂಥ ಪರಿಯನ್ನು ಅರ್ಥ ಮಾಡ್ಕೋಬೇಕಂದ್ರೆ ಇನ್ನೊಂದು ವಿಚಾರ ಇದೆ. ಪೊಲೀಸ್ ಸಿಬ್ಬಂದಿಗೆ ಲೋಯೆಸ್ಟ್ ಕೇಡರ್, ಪೊಲೀಸ್ ಕಾನ್ಸ್ಟೇಬಲಿಂದ ಹಿಡ್ಕೊಂಡು ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ವರೆಗೆ ಎಲ್ರಿಗೂ ಕೂಡ ರಾಜ್ಯ ಸರ್ಕಾರ ತನ್ನ ಖರ್ಚಿನಿಂದ ಪ್ರತಿ ವರ್ಷ ಯೂನಿಫಾರ್ಮ್, ಬಟ್ಟೆ, ಬೆಲ್ಟು, ಶೂಸು, ಸಾಕ್ಸು, ಆ ವಿಷಲ್ ಸ್ಟ್ರಿಪ್ಪು, ಈ ಥರದ ಎಲ್ಲ ಪರಿಕರಗಳನ್ನು ಅವರಿಗೆ ಒದಗಿಸ್ಕೊಡುತ್ತೆ. ಆದರೆ ತಾವು ಗಮನಿಸಿರ್ತೀರಿ, ಅವ್ರು ಯಾರೂ ಕೂಡ ಸರ್ಕಾರ ಕೊಟ್ಟಿರ್ತಕ್ಕಂಥ ಆ ಕಾಟನ್, ಒಳ್ಳೆ ಕ್ವಾಲಿಟಿನೇ ಅದು, ಖಾಕಿ ಡ್ರೆಸ್ಸನ್ನು ಅವರು ಉಪಯೋಗಿಸೋದೇ ಇಲ್ಲ. ಅವ್ರದ್ದೇ ಆದಂಥ ಟೆರಿಕಾಟ್ ಬಟ್ಟೆನಲ್ಲಿ ಆ ಡ್ರೆಸ್ಸನ್ನು ಹೊಲಿಸ್ಕೊಂಡಿರ್ತಾರೆ. ಸರ್ಕಾರ ಕೊಟ್ಟಿರ್ತಕ್ಕಂಥ ಶೂಸನ್ನು ಅವ್ರು ಹಾಕ್ಕೊಳ್ಳೋದಿಲ್ಲ. ಅದೇ ಥರ ಕಾಣುವ ಅತ್ಯಂತ ಸಾಫ್ಟು ಮತ್ತು ಕಂಫರ್ಟಬಲ್ ಆಗಿರ್ತಕ್ಕಂಥ ಶೂಸನ್ನು ಅವ್ರು ಹಾಕ್ಕೋತಾರೆ. ಅದನ್ನು ಇಲಾಖೆ ನೋಡ್ತಾ ಇರುತ್ತೆ, ಆದರೆ ಅವ್ರ ಬಗ್ಗೆ ಏನೂ ಹೇಳೋದೇ ಇಲ್ಲ. ಅವರ ಡ್ರೆಸ್ಸಿನ ನಿಯಮದ ಪ್ರಕಾರ ಅವರು ತುಂಬು ತೋಳಿನ ಶರ್ಟನ್ನು ಹೊಲಿಸ್ಕೊಂಡಿರಬೇಕು. ಅದನ್ನು ಮಡಚಿ ಮೊಣಕೈವರೆಗೂ ಅದನ್ನು ಮಡಚ್ಕೊಂಡಿರಬೇಕು. ಆದರೆ ನೀವು ನೋಡಿ ಅವ್ರ ಡ್ರೆಸ್ಸನ್ನು ಸರಿಯಾಗಿ ಗಮನಿಸಿ, ಅವ್ರು ಟೆರಿಕಾಟ್ ಬಟ್ಟೆಯಲ್ಲಿ ಶರ್ಟ್ ಹೊಲಿಸ್ಕೊಂಡಿರ್ತಾರೆ. ಸುಮಾರು 4 ಬೆರಳಷ್ಟು ಒಂದು ಸ್ಟ್ರಿಪ್ಪನ್ನು ಅಲ್ಲಿ ಮಾಡಿಟ್ಕೊಂಡಿರ್ತಾರೆ ಅಷ್ಟೇ, ಪೂರ್ತಿ ತುಂಬು ತೋಳಿನ ಶರ್ಟ್ ಅಲ್ಲ ಅದು. ಅಂದರೆ ಅವ್ರ ಇಲಾಖೆ ಕೊಟ್ಟಿರ್ತಕ್ಕಂಥ ಆ ಒಂದು ಸವಲತ್ತು ಮತ್ತು ಆ ನಿಬಂಧನೆಯನ್ನು ಅವರು ಉಪಯೋಗಿಸ್ಕೊಳ್ಳೋದೇ ಇಲ್ಲ. ಆದರೆ ಅದೇ ಪೊಲೀಸ್ನವರು ಈ ರಿಕ್ಷಾ ಡ್ರೈವರ್ಗಳ ಮೇಲೆ ಯೂನಿಫಾರ್ಮ್ ಹಾಕ್ಕೊಂಡಿಲ್ಲ ಅಂಥೇಳಿ ಕೇಸ್ಗಳು ಆಗ್ತಾ ಇರ್ತಾರೆ. ಅಂದರೆ ಪೊಲೀಸ್ ಇಲಾಖೆ ಒಂದು ಕಾನ್ಸ್ಟಿಟ್ಯೂಷನಲ್ ಸ್ಟ್ರಿಕ್ಟ್ ಪ್ರಿನ್ಸಿಪಲ್ಸ್ ಮೇಲೆ ನಡೀತಾ ಇರಲ್ಲ. ಅದು ಇನ್ಸ್ಟ್ರಕ್ಷನ್ಸ್ ಮೇಲೆ, ಪ್ರಾಕ್ಟೀಸ್ ಮೇಲೆ ಮತ್ತು ಅವರ ಅನುಕೂಲಗಳಿಗೆ ತಕ್ಕಂತೆ ಅದು ನಡೀತಾ ಇರುತ್ತೆ. ಇದು ಅತ್ಯಂತ ಕಹಿ ಸತ್ಯ ಇದು. ಇನ್ನೂ ಒಂದು ಬಹಳ ಮುಖ್ಯವಾದ ಅಂಶ ಅಂತ ಅಂದರೆ, ಈ ಪೊಲೀಸ್ ಇಲಾಖೆ ಬಹಳ ಒಂದು ಇನ್ಫ್ಲೂಯೆನ್ಸ್ ಇರ್ತಕ್ಕಂಥ ಇಲಾಖೆ. ಅವ್ರು ನೋಡಿ, ಅನಕ್ಷರಸ್ಥರಿಂದ ಹಿಡ್ಕೊಂಡು ಒಬ್ಬ ಯೂನಿವರ್ಸಿಟಿ ಪ್ರೊಫೆಸರ್ವರೆಗೂ ಜನಗಳನ್ನ, ವಿದ್ಯಾವಂತರನ್ನ ನೋಡಿರ್ತಾರೆ. ಭಿಕ್ಷುಕನಿಂದ ಹಿಡ್ಕೊಂಡು ಕೋಟ್ಯಾಧಿಪತಿಯನ್ನು ಕೂಡ ಪೊಲೀಸ್ ಸ್ಟೇಷನಲ್ಲಿ ನೋಡಿರ್ತಾರೆ. ಗಂಡು, ಹೆಣ್ಣು, ನಪುಂಸಕರು, ಈ ಮಧ್ಯಮಲಿಂಗಿಗಳು, ಇವ್ರನ್ನೆಲ್ಲನೂ ಅವ್ರು ನೋಡಿರ್ತಾರೆ. ಹೆಂಗಸರು, ಗಂಡಸರು, ವಿದ್ಯಾವಂತರು, ಅವಿದ್ಯಾವಂತರು, ವೆರೈಟಿ ಆಫ್ ಜನಗಳನ್ನ ನೋಡಿರ್ತಕ್ಕಂಥ ಏಕೈಕ ಇಲಾಖೆ ಅಂತಂದರೆ ಪೊಲೀಸ್ ಇಲಾಖೆ. ಆ ಪೊಲೀಸ್ ಇಲಾಖೆ ಬಹಳನೇ ಪ್ರೆಷರ್ನಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ನೀವು ಗಮನಿಸಲೇಬೇಕು. ಅಂದರೆ ರಜಾ ಹಾಕ್ಕೊಳ್ಳೋಕ್ಕಾಗಲ್ಲ. ಅವರು ಎಷ್ಟೋ ಸರಿ ಅವರು ತೀರಾ ಹತ್ತಿರದ ಬಂಧುಗಳು ಫಂಕ್ಷನ್ಗಳಿಗೂ ಕೂಡ ಹೋಗೋಕ್ಕಾಗಲ್ಲ. ಅಷ್ಟೊಂದು ಪ್ರೆಷರ್ನಲ್ಲಿ ಅವ್ರು ಕೆಲಸ ಮಾಡ್ತಾ ಇರ್ತಾರೆ. ಸಿಬ್ಬಂದಿ ಕೊರತೆ ಇರುತ್ತೆ ಮತ್ತು ಅನೇಕ ಕಾರಣಗಳಿಂದ ಅವ್ರು ಬೇರೆ ಬೇರೆ ಒಂದು ಜವಾಬ್ದಾರಿಗಳಿಗೆ ನಿಯೋಜನೆ ಹೊಂದಿರ್ತಾರೆ. ಅವರು ಭಾಳ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಅದರ ಬಗ್ಗೆ ಉತ್ತರ ಇದೇನಿಲ್ಲ, ಟೀಕೆ ಏನಿಲ್ಲ. ಅಂದರೆ ಈ ಪೊಲೀಸ್ ಇಲಾಖೆ ಇಷ್ಟೊಂದು ಕ್ರೌರ್ಯವನ್ನು ಮೆರೆಯೋದು ಅಂದರೆ ಏನಿದು? ಯಾವುದನ್ನು ತಡಿಬೇಕು ಅಂತ ಇಲಾಖೆನ ನೇಮಕ ಮಾಡಿರ್ತಾರೋ ಅದೇ ಇಲಾಖೆ ಯಾವುದನ್ನು ಮಾಡಬಾರದೋ ಅದನ್ನು ಅತ್ಯಂತ ಭೀಕರವಾಗಿ ಮಾಡುತ್ತೆ ಅಂದರೆ ಏನರ್ಥ ಇದೆ ನೋಡಿ. ಆ ಕೋರ್ಟು 9 ಜನ ಪೊಲೀಸ್ ಸಿಬ್ಬಂದಿಗೆ ಮರಣದಂಡನೆಯನ್ನು ವಿಧಿಸಿದೆ. ಆ ಘಟನೆಯನ್ನು ನೆನೆಸ್ಕೊಂಡ್ರೆ ಮೈ ಜುಮ್ಮನ್ನುತ್ತೆ, ಹೊಟ್ಟೆಲಿ ಕರುಳು ಹಂಗೆ ಮಿಡಿಯುತ್ತೆ. ಇಬ್ಬರನ್ನ 2 ದಿನ ಹೊಡೆದು ಸಾಯಿಸೋದು ಅಂದರೆ ಏನು ಸರ್ ಇದು ಅರ್ಥ? ಇದು
ಒಬ್ಬ ಮನುಷ್ಯನಿಗೆ ತಲೆ ಗುಂಡಿಟ್ಟು ಹೊಡೆದ್ರೆ ಒಂದು ಸೆಕೆಂಡಲ್ಲಿ ಪ್ರಾಣ ಹೋಗುತ್ತೆ, ನೇಣು ಹಾಕಿದ್ರೆ ಒಂದು ನಿಮಿಷದಲ್ಲಿ ಪ್ರಾಣ ಹೋಗುತ್ತೆ. 2 ದಿನ ಹೊಡೆದು ಸಾಯಿಸೋದು ಹೋದರೆ ಈ 10 ಜನ ಪೊಲೀಸರು, ಅದು ಹೆಂಗೆ ಸಾಧ್ಯ? ಕ್ರೌರ್ಯ ಅದು ಅಷ್ಟೋ ಮಟ್ಟಿಗೆ ಅದು ಹೆಂಗೆ ಅವರಲ್ಲಿ ಉಟ್ಕೊಂಡ್ಬಿಡ್ತದೋ. ಭಾಳನೇ ಭಯ ಆಗುತ್ತೆ ಒಂದೊಂದು ಸಾರಿ ಹೆಂಗೆ ನೆನೆಸ್ಕೊಂಡ್ರೆ. ಅದೇ ಇನ್ನೂ ಒಂದು ವಿಚಿತ್ರವಾದ ಸಂಗತಿ ಏನಂದರೆ, ಆ ಇಡೀ ಪ್ರಕರಣದ ಕೇಸು ಅತ್ಯಂತ ಬಲಶಾಲಿಯಾಗಿ ಮೂಡಿ ಅತ್ಯಂತ ಸಮರ್ಥವಾಗಿ CBI ಅದನ್ನು ನಿಭಾಯಿಸೋದಕ್ಕೆ ಕಾರಣ ಏನು ಗೊತ್ತಾ? ಆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಒಬ್ಬಳು ಹೆಣ್ಣುಮಗಳು ಪೊಲೀಸ್ ಕಾನ್ಸ್ಟೇಬಲ್ ನೋಡಿ, ಕ್ರೌರ್ಯನ್ ಮೆರೆದವರು ಅವರೇ ಮತ್ತು ನ್ಯಾಯಕ್ಕೋಸ್ಕರ ಎದೆಗುಂದದೆ ನಿಂತವರು ಅವರೇ. ಈ ದೇಶದ ಎಕ್ಸ್ಟ್ರೀಮ್ ಉತ್ತರ ಧ್ರುವ ದಕ್ಷಿಣ ಧ್ರುವ. ಬಹಳ ಆಶ್ಚರ್ಯ. ನನ್ನ ಪರ್ಸನಲ್ ವೈಯಕ್ತಿಕವಾದ ಎಕ್ಸ್ಪೀರಿಯನ್ಸ್ ನಿಮ್ಮದು ಹೇಳ್ಕೊಳ್ತಾ ಇದ್ದೀನಿ. 1992ನಲ್ಲಿ ತುಮಕೂರಿನಲ್ಲಿ ನಮ್ಮ ಮೇಲೆ ನಮ್ಮದೇ ಬಂಧುಗಳ ಒಂದು ರೌಡಿ ಗುಂಪು ಎಷ್ಟು ಭೀಕರವಾಗಿ ಹಲ್ಲೆ ಮಾಡಿತ್ತು ಅಂತ ಅಂದರೆ ನಮ್ಮ ಪ್ರಾಣಗಳೇ ಹೋಗ್ಬಿಡ್ಬೇಕಾಗಿತ್ತು. ಆ ಟೈಮ್ನಲ್ಲಿ ಇಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ದಂಥ R. ಲಕ್ಷ್ಮಣ್ಣವರು ನಮ್ಗೆ ಕೊಟ್ಟಂಥ ನೈತಿಕ ಬಲ, ಧೈರ್ಯ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಅವ್ರು ರಿಟೈರ್ ಆದಾಗ ಅವರ ಫಂಕ್ಷನಲ್ಲಿ ಹೋಗಿ ನಾವು ವಿಷಯನ ಪ್ರಸ್ತಾಪ ಮಾಡಿದ್ದೆ. ಅವು ಏನು ಪ್ರೊಫೆಸರ್ ಅವರೇ, ನಿಮ್ಗೆ ಸರಿಯಾಗಿ ಕಂಪ್ಲೇಂಟ್ ಕೊಡೋಕೆ ಬರಲ್ವಲ್ರಿ, ಅವರೆಲ್ಲ ರೋಡಿ ಶೀಟರ್ಸ್ ರೀ, ಈ ರೀತಿ ಕಂಪ್ಲೇಂಟ್ ಬರೆದ್ರೆ ನಾವು ಆಕ್ಷನ್ ಏನು ತೊಗೊಳಕ್ಕಾಗತ್ತೆ ರೀ, ನಿಜವನ್ನೆಲ್ಲ ಬರೀರಿ ಅಂತ ಹೇಳಿ ಆ ರೈಟ್ರ್ ಕೈನಲ್ಲಿ ಸಹಾಯ ಕೊರಗಿಸಿ ಮಾಡಿಸಿ ನಮಗೆ ಕೊಟ್ಟಂಥ ಸಹಾಯ ನಾನು ಯಾವತ್ತೂ ಮರೆಯಲ್ಲ. ಪೊಲೀಸ್ ಇಲಾಖೆ ಬಗ್ಗೆ ನಮ್ಗೆ ಅಷ್ಟೊಂದು ಪ್ರೀತಿ, ಅಭಿಮಾನ, ಗೌರವ ಎಲ್ಲ ಇದೆ. ಆದರೆ ಈ ಥರದ ಘಟನೆಗಳನ್ನು ನೋಡಿದ್ರೆ ಎಲ್ಲನೂ ಕುಸಿದೋಗ್ಬಿಡುತ್ತಲ್ಲ ಸರ್. ಪೊಲೀಸ್ ಇಲಾಖೆಯ ಈ ಒಂದು ದೌರ್ಜನ್ಯ ಈ ಪ್ರಕರಣದ ಜೊತೆಗೆ ಸಂಪೂರ್ಣವಾಗಿ ನಿಂತು ಹೋಗಲಿ. ಪೊಲೀಸ್ ಇಲಾಖೆಯ ಎಲ್ಲ ಸಿಬ್ಬಂದಿ ಒಂದು ಸಾರಿ ಇಂಟ್ರೋಸ್ಪೆಕ್ಟ್ ಮಾಡಿಕೊಂಡು, ನಾವು ಸೊಸೈಟಿಗೆ ಬದ್ಧರಾಗಿದ್ದೇವೆ, ಸೊಸೈಟಿ ಟ್ಯಾಕ್ಸ್ ಪೇಯರ್ನಿಂದ ನಾವು ನಮ್ಮ ಸಂಬಳವನ್ನು ಪಡಿತಾ ಇದ್ದೇವೆ, ಸೊಸೈಟಿಯ ಪ್ರತಿಯೊಬ್ಬ ಪ್ರಜೆಯನ್ನು ಕೂಡ ಕಾಪಾಡೋದು ನನ್ನ ಪ್ರೈಮರಿ ಕರ್ತವ್ಯ, ಅದಕ್ಕೋಸ್ಕರನೇ ನಾನು ಈ ಇಲಾಖೆಗೆ ಬಂದಿದ್ದೀನಿ ಅನ್ನೋ ಒಂದು ಪ್ರಾಮಾಣಿಕವಾದ ಭಾವನೆ ಮೂಡಲಿ. ಈ ಥರದ ಘಟನೆ ಮತ್ತೆ ಯಾವತ್ತೂ ಮರುಕಳಿಸದಂತೆ ಆಗಲಿ. ಅಲ್ಲಿ ಪ್ರಾಣ ಕಳ್ಕೊಂಡಂಥ ಜಹಿರಾಜ್ ಅವರು ಮತ್ತು ಬೆನಿಕ್ ಅವರ ಫ್ಯಾಮಿಲಿಗೆ ಒಂಥರ ನ್ಯಾಯ ಸಿಗ್ತೇನೋ ಅನ್ನೋ ಸಮಾಧಾನ ಆಗಿರ್ಬೋದು, ಆದರೆ ಅವರು ಇಲ್ಲ, ದಾರುಣವಾಗಿ ಸಾವನ್ನಪ್ಪಿಟ್ರು. ಒಬ್ಬ ಪಬ್ಲಿಕ್ಕು ಈ ಥರ ಕೆಲಸ ಮಾಡಿದ್ರೆ ಅದು ಎಕ್ಸ್ಕ್ಯೂಸಬಲ್ ಸರ್. ನಮ್ಮ ಈ ದರ್ಶನ್ ಅವರ ಪ್ರಕರಣದಲ್ಲಿ ಆ ರೇಣುಕಾ ಸ್ವಾಮಿಗೆ ಅವರು ಯಾರೋ ಅವನ ಅಭಿಮಾನಿಗಳು ಹೇಳ್ಕೊಂಡೋದ್ರು, ಹೊಡೆದು ಬಡಿದು ಸಾಯಿಸಿದ್ರು. ಅದು ಭೀಕರವಾದ ಕೃತ್ಯ. ಅದು ಆ ಕೆಲಸನ ಪೊಲೀಸ್ನವ್ರು ಮಾಡ್ತಾರೆ ಅಂದರೆ ಇದು ತೀರಾ ಅಕ್ಷಮ್ಯ. ನನಗೇ ಒಂದೊಂದು ಸಾರಿ ಅನ್ನಿಸ್ತದೆ, ನಮ್ಮ ಈ ಒಂದು ಅಪರಾಧಗಳಿಗೆ ಶಿಕ್ಷೆಯ ಒಂದು ಇದೆಯಲ್ಲ, ಪ್ರೊಸೀಜರ್ ಇದೆಯಲ್ಲ, ಅದನ್ನು ಸ್ವಲ್ಪ ಬದಲಾವಣೆ ಮಾಡಿ ಸಾಮಾನ್ಯ ಮನುಷ್ಯ ಮಾಡಿದರೆ ಅವನಿಗೆ ಕೊಡುವ ಶಿಕ್ಷೆ, ಒಬ್ಬ ಪೊಲೀಸ್ ಅಧಿಕಾರಿ ಅಥವಾ ಸಿಬ್ಬಂದಿ ಅದೇ ತಪ್ಪನ್ನು ಮಾಡಿದರೆ ಅದರ ಡಬಲ್ ಶಿಕ್ಷೆಯನ್ನು ಅವನು ಕೊಡಬೇಕು. ಒಬ್ಬ ಜಡ್ಜೋ ಅಥವಾ ನ್ಯಾಯಾಂಗದ ಅಫಿಷಿಯಲ್ಲೋ ಈ ಕೆಲಸವನ್ನು ಮಾಡಿದ್ರೆ ಈ ಸಾಮಾನ್ಯ ಮನುಷ್ಯನಿಗೆ ಸಿಗುವ 3ರಷ್ಟು ಶಿಕ್ಷೆ ಅವ್ರು ಕೊಡಬೇಕು. ಒಬ್ಬ ಜನಪ್ರತಿನಿಧಿ MLAನೋ MP ನೋ ಅಥವಾ ಜಿಲ್ಲಾ ತಾಲೂಕು ಪರಿಷತ್ ಮೆಂಬರ್ಗಳು ಈ ಥರದ ಕೃತ್ಯಗಳನ್ನು ಮಾಡಿದ್ರೆ ಸಾಮಾನ್ಯ ಮನುಷ್ಯನಿಗೆ ಸಿಗುವ ಶಿಕ್ಷೆಯ 4ರಷ್ಟು ಶಿಕ್ಷೆ ಅವ್ರಿಗೆ ಸಿಗಬೇಕು. ಈ ಪ್ರೊಸೀಜರ್ನ ಖಂಡಿತ ನಮ್ಮ ಸರ್ಕಾರಗಳು ಅಳವಡಿಸ್ಕೋಬೇಕು. ಇದಕ್ಕೋಸ್ಕರ ನಾವೆಲ್ಲರೂ ಕೂಡ ಒಟ್ಟಾಗಿ ಧ್ವನಿ ಸೇರಿಸಿ ಸರ್ಕಾರದ ಗಮನವನ್ನು ಸೆಳೆಯೋಣ. ಮತ್ತೊಮ್ಮೆ ಈ ರೀತಿಯ ಪ್ರಕರಣ ನಡೆದೇ ಇರಲಿ ಅಂತ ಆಶಿಸಿ ಪೊಲೀಸ್ ಇಲಾಖೆಯ ಒಂದು ಒಳ್ಳೆತನವನ್ನು ಒಪ್ಪಿ ಕೆಟ್ಟತನವನ್ನು ಧಿಕ್ಕರಿಸಿ ನಾವು ನಮ್ಮ ಜವಾಬ್ದಾರಿಯನ್ನು ಮರೆಯೋಣ. ಧನ್ಯವಾದಗಳು.